ಕಾರ್ಯನಿರತ ಪತ್ರಕರ್ತರ ಧ್ವನಿ ಭಟ್ಕಳ ಘಟಕದ ವತಿಯಿಂದ ಭಟ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ಪತ್ರಿಕಾ ದಿನಾಚರಣೆ ಆಚರಣೆ. ಪೊಲೀಸ್ ಇಲಾಖೆಯ ಹೆಮ್ಮೆಯ ಸಾಧಕರಾದ PSI ನವೀನ್ ನಾಯ್ಕ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ದೀಪಕ್ ನಾಯ್ಕ್ ಅವರಿಗೆ ಗೌರವ ಸನ್ಮಾನ. ಪೊಲೀಸ್ ಇಲಾಖೆ ಮತ್ತು ಪತ್ರಕರ್ತರ ನಡುವಿನ ಪರಸ್ಪರ ವಿಶ್ವಾಸ, ಸಹಕಾರ ಹಾಗೂ ಸಾಮಾಜಿಕ ಜವಾಬ್ದಾರಿಯ ಸಂದೇಶ ಸಾರುವ ಉದ್ದೇಶದಿಂದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಇದರ ಭಟ್ಕಳ ತಾಲೂಕಾ ಘಟಕದ ವತಿಯಿಂದ ಭಟ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ಭಾನುವಾರ ಅರ್ಥಪೂರ್ಣವಾಗಿ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಟ್ಕಳ ಉಪವಿಭಾಗದ DYSP ಬಿ ಗಿರೀಶ್ ವಹಿಸಿದ್ದರೆ ಮುಖ್ಯ ಅತಿಥಿಯಾಗಿ ಭಟ್ಕಳ ವೃತ್ತದ CPI ದಿವಾಕರ್ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ವಿಶಿಷ್ಟ ಸಾಧನೆಗೈದ ಭಟ್ಕಳ ನಗರ ಪೊಲೀಸ್ ಠಾಣೆಯ PSI ನವೀನ್ ನಾಯ್ಕ್ ಮುಖ್ಯಮಂತ್ರಿ ಪದಕಕ್ಕೆ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಹಾಗೂ DG IGP ಪ್ರಶಸ್ತಿ ಪದಕಕ್ಕೆ ಭಾಜನರಾದ ಹೆಡ್ ಕಾನ್ಸ್ಟೇಬಲ್ ದೀಪಕ್ ನಾಯ್ಕ್ ಅವರನ್ನು ಕಾರ್ಯನಿರತ ಪತ್ರಕರ್ತರ ಧ್ವನಿ ಭಟ್ಕಳ ಘಟಕದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಇದೇ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷ ರಾಮಕೃಷ್ಣ ಭಟ್ ಹಾಗೂ ಸಂಘದ ಸದಸ್ಯರಾದ ಮಂಜುನಾಥ್ ಮೊಗೇರ್, ದಯಾನಂದ ನಾಯ್ಕ್, ಗಣೇಶ್ ನಾಯ್ಕ್ ಮತ್ತು ಯಶಶ್ರೀ ಆರ್ ಭಟ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅಧ್ಯಕ್ಷೀಯ ಭಾಷಣ ಮಾಡಿ DYSP ಬಿ ಗಿರೀಶ್, ಪೊಲೀಸ್ ಮತ್ತು ಪತ್ರಕರ್ತರ ಸಂಬಂಧ ಸಮಾಜದ ಹಿತದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ. ಆಡಳಿತದಲ್ಲಿ ಉಂಟಾಗುವ ಲೋಪದೋಷಗಳನ್ನು ಪತ್ರಕರ್ತರು ಸಮಾಜದ ಪರವಾಗಿ ಬೆಳಕಿಗೆ ತರುತ್ತಾರೆ. ಪತ್ರಕರ್ತರು ಸಮಾಜದ ಕಣ್ಣುಗಳಿದ್ದಂತೆ. ಇಂದು ಪೊಲೀಸ್ ಇಲಾಖೆಯ ಸಾಧನೆಯನ್ನು ಗೌರವಿಸಿರುವುದು ಶ್ಲಾಘನೀಯ ಬೆಳವಣಿಗೆಯಾಗಿದ್ದು, ಇಂತಹ ಪರಸ್ಪರ ಗೌರವ ಮತ್ತು ಸಹಕಾರದಿಂದ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಹೇಳಿದರು. ನಾನು ಭಟ್ಕಳದಲ್ಲಿ ನೋಡಿದ್ದೀನಿ. ಎಲ್ಲ ಪತ್ರಿಕಾ ಮಿತ್ರರು ಸಹಿತ ನಮಗೆ ಬಹಳ ಒಡನಾಟದಲ್ಲಿದ್ದಾರೆ. ಇನ್ಕೇಸ್ ಏನಾದರೂ ಒಂದು ವಿಚಾರಗಳು ಅವರಿಗೆ ಮಾಹಿತಿ ಬೇಕು ಅಂದಾಗ ಸರ್ ಈ ಥರ ಇದೆ ತಮ್ಮ ಒಂದು ಅಭಿಪ್ರಾಯ ಏನಿದೆ ಅಥವಾ ಗುರುತಿಸುವಿಕೆ ಇದೆಯಲ್ಲ, ಆ ಒಂದು ಗುರುತಿಸುವಿಕೆ ನಮ್ಮ ಇವತ್ತು ನಗರ ಪೊಲೀಸ್ ಠಾಣೆಯಲ್ಲಾಗಿದೆ. ನವೀನು ಸಹಿತ ನಾನಿಲ್ಲಿ ಬಂದು 4-5 ತಿಂಗಳಾಗಿದೆ. ದೀಪಕ್ ಇಬ್ಬರು ಸಹಿತ ಅವರವರು ಏನೊಂದು ಮೆಡಲ್ ಅಥವಾ ಒಂದು ಡಿಸ್ಕ್ ಬಂದಿದೆ, ಅದಕ್ಕೆ ಇಬ್ಬರು ಸಹಿತ ಸಂಪೂರ್ಣವಾಗಿ ಅರ್ಹರಾಗಿರ್ತಾರೆ. ಅರ್ಹರನ್ನು ಆರಿಸಿ ನಮ್ಮ ಇಲಾಖೆಯವರು ಅವರಿಗೆ ಕೊಟ್ಟಿದೆ. ನಾನು ಈ ಇಲಾಖೆಗೆ ಆಗ 2003ರಲ್ಲಿ ಸೇರಿದಾಗ ಅವರ ತಂದೆಯವರು ಏನಿದ್ರು ಅವರು ನನಗೆ ಒಂಥರ ಗುರುಗಳ ಸ್ಥಾನದಲ್ಲಿದ್ದರು. ಯಾಕಂದರೆ ನಾವು ಎಲ್ಲ ಟ್ರೈನಿಂಗ್ ಮುಗಿಸಿ ಒಂದು ಕಚ್ಚಾ ಒಂದು ರಾ ಥರ ಹೋಗಿರ್ತೀವಿ ಸ್ಟೇಷನ್ಗೆ. ಅವಾಗೇನೋ ಹುಮ್ಮಸ್ಸು ಬರೀ 2 ಸ್ಟಾರ್ ಸರ್ಕಾರದವ್ರು ಕೊಟ್ಬಿಟ್ಟಿದ್ದಾರೆ ಅಂತೇಳಿ ನಮ್ಮ ಬಿಹೇವಿಯರೇ ಬೇರೆ ಥರ ಇರುತ್ತೆ, ನಾವು ಪಬ್ಲಿಕ್ ಜೊತೆ ಒಡನಾಟನೇ ಬೇರೆ ಥರ ಇರುತ್ತೆ, ನಮ್ಮ ಧ್ವನಿನೇ ಬೇರೆ ಇರುತ್ತೆ. ಅವಾಗೆಲ್ಲ ಭಾಳ ಜೀವನ ಥರನೇ ಅವರು ಭಾಳ ಶಾಂತಚಿತ್ತ. ನಾವೇನಾದ್ರು ಹೇಳ್ತಾ ಮುಖ್ಯ ಅತಿಥಿಯಾಗಿ ಮಾತನಾಡಿದ CPI ದಿವಾಕರ್ ಅವರು ಪತ್ರಿಕಾ ಕ್ಷೇತ್ರದ ಸೇವೆಯನ್ನು ಶ್ಲಾಘಿಸಿ ಪೊಲೀಸ್ ಮತ್ತು ಮಾಧ್ಯಮಗಳು ಸಮಾಜದ ಒಳಿತಿಗಾಗಿ ಕೈಜೋಡಿಸಿ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು. ನಮ್ಮನ್ನು ಪೊಲೀಸರು ಎಲ್ಲ ಕಡೆ ನಮ್ಮ ಪಕ್ಕದಲ್ಲಿ ತಹಸೀಲ್ದಾರ್ DG ನಿಂತ್ಕೊಂಡು ಪಬ್ಲಿಕ್ ಮಾತ್ರ ನಮಗೆ ಯೂನಿಫಾರ್ಮ್ ವೈಯಕ್ತಿಕಲ್ಲ ಯೂನಿಫಾರ್ಮ್ ಹಿಡ್ಕೊಂಡು ಮಾತಾಡ್ತಿರ್ತಾರೆ. ಹಾಗಾಗಿ ನಮಗೆಲ್ಲ ತಪ್ಪುಗಳು ಇಟ್ಕೊಂಡಿರ್ತಾರೆ ಅಂತೆಲ್ಲ ಬಿಟ್ಟು ನಮ್ಮ ಸರಿಯಾಗಿತ್ತು ಅಂತ ಒಂದು ಬೆಂಡ್ ಇಟ್ಕೊಂಡೇ ನಮಗೆಲ್ಲ ಕರೆಕ್ಟಾಗಿ ಸುಸ್ತಾ ಇರ್ತಾರೆ. ನೋಡಿ ಈಗ ಮಾಡ್ತಾ ಇದ್ದಾರೆ ಇದು ನಮಗೆ ಸನ್ಮಾನ ಮಾಡ್ತಾರೆ ಅಂತ ಕ್ವಶನ್ ಬರ್ತೀವಿ. ಅವಾಗ ಹೇಳೋದು ಇಲ್ಲ ಸರ್, ಎಲ್ಲ ಬರೀ ಬೆಳಿಬೇಕು, ಭಟ್ಕಳ ಪೊಲೀಸರು ಏನು ಮಾಡ್ತಿದಾರಲ್ಲ ಪಬ್ಲಿಕ್ಕಿಗೆ ನಾವು ತೋರಿಸ್ಬೇಕಾಗಿದೆ ಅಂತೇಳಿ. ಯಾಕಂದ್ರೆ ನಾವೆಲ್ಲ ನಮ್ಮಲ್ಲ ಪತ್ರಿಕೆಯವರು ಏನು ಬ್ಯಾಕ್ಟಿದೆ ಅದನ್ನು ತಗೊಂಡು ಕರೆಕ್ಟಾಗಿ ಇದರಿಂದ ಕಮ್ಯುನಿಕೇಷನ್ ಮಾಡ್ತಿದ್ರೆ ನಮ್ಮ ಮತ್ತು ಪಬ್ಲಿಕ್ ನಡೆದಿರೋಂಥ ಒಂದು ಏನು ಕೊರತೆ ಅಂತ ಹೇಳ್ತೀವಲ್ಲ, ಸಂವಹನ ಕೊರತೆ ಎಲ್ಲ ಇರುತ್ತೆ. ಮತ್ತು ಆಮೇಲೆ ನಾವು ಮಾಡಿದ ಕೆಲಸನ ಗುರುತು ಮಾಡಿಬಿಟ್ಟು ನಮಗೆ ಈ ರೀತಿ ಒಂದು ಸನ್ಮಾನ ಮಾಡಿದ್ದು ಭಾಳ ಖುಷಿ ಕೊಟ್ಟಿದೆ ಅಧ್ಯಕ್ಷ. ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸನ್ಮಾನ ಸ್ವೀಕರಿಸಿದ PSI ನವೀನ್ ನಾಯ್ಕ್ ಮತ್ತು ಹೆಡ್ ಕಾನ್ಸ್ಟೇಬಲ್ ದೀಪಕ್ ನಾಯ್ಕ್ ತಮ್ಮ ಸೇವೆಯನ್ನು ಗುರುತಿಸಿ ಗೌರವಿಸಿದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಿದರು. ಮಾಡ್ತಾ ಹೋಗೋದು ಅದಕ್ಕೆ ಭಗವದ್ಗೀತೆ ಒಂದು ಮಾತು ನೆನಪಾಗುತ್ತೆ,
ಕರ್ಮಣ್ಯ ವಾದಿಕಾರಸ್ತೆ ಮಾಫಲೇಶು ಕದಾಚನ. ನಾವು ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ, ನಾವು ನಿಷ್ಠೆಯಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಹೋಗೋದು, ಫಲಾಫಲ ದೇವರ ಮೇಲೆ ಬಿಡುವಂಥದ್ದು. ಹಾಗೆ ಆ ಒಂದು ಶುದ್ಧ ಮನಸ್ಸಿನಿಂದ ಕೆಲಸವನ್ನು ಮಾಡ್ಕೊತಾ ಹೋಗೋದು, ಅದನ್ನು ನಾವು ಅಳವಡಿಸ್ಕೊಂಡಿದ್ದು. ಹಾಗೆ ನಾವು ಎಲ್ಲ ನಮ್ಮ ಸಹೋದ್ಯೋಗ ಮಿತ್ರರಿಗೆ ಪ್ರತಿದಿನ ಅದೇ ಹೇಳೋದು, ಕರ್ತವ್ಯವನ್ನು ನಾವು ಮಾಡೋದು, ಫಲಾಫಲವನ್ನು ದೇವರಿಗೆ ಬಿಡೋದು. ಹಾಗಾಗಿ ಪ್ರಾಮಾಣಿಕವಾಗಿ ಒಂದು ಡಿಸಿಪ್ಲಿನ್ಡ್ ಆಗಿ ಕೆಲಸವನ್ನು ಮಾಡಿದರೆ ಸಾಧ್ಯ ಅನ್ನೋದನ್ನು ನಮ್ಮ ಇಲಾಖೆ ತೋರಿಸ್ಕೊಟ್ಟಿದೆ. ಪೊಲೀಸ್ ಇಲಾಖೆಯಲ್ಲಿ ಯಾವಾಗ ದೇಶಗಳಿರುತ್ತೆ, ಪೊಲೀಸ್ ಇಲಾಖೆಯಲ್ಲಿ ಯಾವ ಮಾಡೋದಿಲ್ಲ. ಅಕ್ಕಿ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು, ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಬೇಕು ಕೊಡಲ್ಲ, ಕೆಟ್ಟ ಕೆಲಸ ಮಾಡಿದ್ರು ಬೇಕು ಕೊಡ್ತಾರೆ. ಅದೇ ರೀತಿ ನಾವೇನು ವೀಕೆಂಡು ಅತಿಬಾರದು ನನಗೆ ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ನನಗೆ ಒಂದು ಆಡಳಿತ ಕೇಸಲ್ಲಿ ಇದೆಲ್ಲ ಗೊತ್ತಿರ್ಬೋದು. 4 ಕೊಲೆ ಪ್ರಕರಣದಲ್ಲಿ ಒಂದು ಭೀಕರ ಕೊಲೆಯಾಗಿತ್ತು. ಅದರಲ್ಲಿ ನಮ್ಮ ಪುಸ್ತಕಗಳ ಇತಿಹಾಸದಲ್ಲೇ ಒಬ್ಬರಿಗೆ ಡೆತ್ ಸೆಂಟೆನ್ಸ್ ಆಯಿತು, ಮತ್ತೊಬ್ಬರಿಗೆ ಲೈಫ್ ಆಯಿತು. ಸೊ ಇನ್ನೂತರ ಉತ್ತರ ಕನ್ನಡದಲ್ಲಿ ಈ ರೀತಿ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಿತ್ತು, ಭಾಳ ತೆಗೆದಾಗಿತ್ತು. ಸೊ ಆ ಪ್ರಕರಣದಲ್ಲಿ ಟೋಟಲ್ 107 ಜನ ಸಾಕ್ಷಿದಾರರಿದ್ದರು. ಆ ಸಾಕ್ಷಿದಾರರಿಗೆ ನಾನು ಅದನ್ನು ತನಿಖಾಧಿಕಾರಿ ಕರ್ಕೊಂಡು ಮಾಡಿ ಮತ್ತು ಕೋರ್ಟ್ ಮಾರ್ಟಿಂಗ್ ಸಹ ನಿರ್ವಹಿಸಿ ಅವರಿಗೆ ಕರೆಕ್ಟ್ ಟೈಮ್ದಲ್ಲಿ ಅವರಿಗೆ ನಾವು ಕೋರ್ಟಿಗೆಲ್ಲ ಕರ್ಕೊಂಡೋಗಿ ಅವ್ರಿಗೆಲ್ಲ ಟ್ರೀಟ್ ಮಾಡಿಸಿ ಈ ಕೇಸು ನವೀನ್ ಒಂದು ಅನುಕೂಲವಾಯಿತು. ಸೊ ಇವತ್ತಲ್ಲಿ ಈ ರೀತಿ ನನಗೆ ಮತ್ತು ನವೀನ್ ಸರ್ಗೆ ಕರೆಸಿ ಒಂದು ಸನ್ಮಾನ ಮಾಡ್ತಾರೆ. ತುಂಬ ಖುಷಿ ಆಗ್ತಾಯಿದೆ. ಹಾಗೆಲ್ಲ ನಮಗೆ ಗುರುತು ಮಾಡಿ ಒಂದು ಆಹ್ವಾನ ಕೊಟ್ಟಿದ್ದು ಅದೆಲ್ಲ ನಾನು ಯಾವಾಗಲೂ ಸೇರೋದು. ಕಾರ್ಯಕ್ರಮದಲ್ಲಿ ಪತ್ರಕರ್ತ ಸಂಘದ ಖಜಾಂಚಿ ಅರ್ಜುನ್ ಮಲ್ಯ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ಗಣ್ಯರನ್ನೇ ಆತ್ಮೀಯವಾಗಿ ಸ್ವಾಗತಿಸಿ ಕೊನೆಯಲ್ಲಿ ವಂದನಾರ್ಪಣೆ ಸಲ್ಲಿಸಿದರು. ಕರಾವಳಿ ಕರ್ನಾಟಕ ವಲಯದ ಅಧ್ಯಕ್ಷ ಕುಮಾರ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಘದ ಉದ್ದೇಶ ಹಾಗೂ ಪತ್ರಿಕಾ ದಿನಾಚರಣೆಯ ಮಹತ್ವವನ್ನು ವಿವರಿಸಿದರು. ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಭಟ್ಕಳ ಘಟಕದ ಅಧ್ಯಕ್ಷ ನಸೀಮುಲ್ಲಾ ಗಣಿ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗೆ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಉಲ್ಲಾಸ್ ಶಾನ್ಬಾಗ್, ಸದಸ್ಯರಾದ ಗುರುಪ್ರಸಾದ್ ಎಂ, ಮೊಹಮ್ಮದ್ ಅಶ್ರಫ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಪತ್ರಕರ್ತರು, ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ವಿಶೇಷ ಮೆರಗನ್ನು ನೀಡಿದರು. ಪೊಲೀಸ್ ಹಾಗೂ ಪತ್ರಕರ್ತರ ನಡುವಿನ ಪರಸ್ಪರ ವಿಶ್ವಾಸ, ಗೌರವ ಮತ್ತು ಸಾಮಾಜಿಕ ಬದ್ಧತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದ ಈ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆ ಪಾತ್ರವಾಯಿತು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.